ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈ ತರಗತಿ ಮುಂಬರುವ ವಿಲೇಜ್ ಅಕೌಂಟೆಂಟ್ ಹಾಗೂ PDO ಪರೀಕ್ಷೆಗೆ ಉಪಯೋಗವಾಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಯಾವ ವರದಿಯ ಆಧಾರದ ಮೇಲೆ 1956ರಲ್ಲಿ ಕರ್ನಾಟಕ ರಚನೆಯಾಯಿತು? ಇನ್ನು ಆಪ್ಷನ್ ನೋಡೋದಾದ್ರೆ JVP ಸಮಿತಿ, ವಾಂಚು ಸಮಿತಿ, ಫಜಲ್ ಅಲಿ ಆಯೋಗ, SK ಧರ್ ಸಮಿತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಫಜಲ್ ಅಲಿ ಆಯೋಗ. ಈ ಫಜಲ್ ಅಲಿ ಆಯೋಗದ ವರದಿಯ ಆಧಾರದ ಮೇಲೆ 1956ರಲ್ಲಿ ಕರ್ನಾಟಕ ರಚನೆಯಾಯಿತು ಅಂತಾನೆ ಹೇಳ್ಬೋದು. ಈ ಆಯೋಗವು ತನ್ನ ವರದಿಗಳಲ್ಲಿ ರಾಜ್ಯದ ಗಡಿಗಳು ವಿವಿಧ ಭಾಷೆಗಳ ಗಡಿಗಳನ್ನ ಪ್ರತಿಬಿಂಬಿಸಬೇಕು ಎಂದು ಒಪ್ಪಿಕೊಂಡಿದೆ. ಇದರ ವರದಿಯ ಆಧಾರದ ಮೇಲೆ 1956ರಲ್ಲಿ ರಾಜ್ಯ ಮರು ಸಂಘಟನೆ ಕಾಯ್ದೆಯನ್ನ ಅಂಗೀಕರಿಸಲಾಯಿತು ಅಂತಾನೆ ಹೇಳ್ಬೋದು. ಎರಡನೇ ಪ್ರಶ್ನೆ: ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕ ರಾಜ್ಯದ ಮೊದಲ ವ್ಯಕ್ತಿ ಯಾರು? ಶಕುಂತಲಾ ದೇವಿ, ವಿಶ್ವೇಶ್ವರಯ್ಯ, ಭೀಮಸೇನ್ ಜೋಶಿ, ಇವುಗಳಲ್ಲಿ ಯಾವುದು ಅಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವೇಶ್ವರಯ್ಯ. ಈ ವಿಶ್ವೇಶ್ವರಯ್ಯನವರು ಕರ್ನಾಟಕ ರಾಜ್ಯದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಅಂತಾನೆ ಹೇಳ್ಬೋದು. ಇವರು ಭಾರತದಲ್ಲಿನ ಹಲವಾರು ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ: ಕೆಳಗಿನ ಯಾವ ರಾಜರು ತಳಕಾಡುಗೊಂಡ ಎಂಬ ಬಿರುದನ್ನು ಪಡೆದರು? ಇನ್ನು ಆಪ್ಷನ್ ನೋಡೋದಾದ್ರೆ ವೀರ ಸೋಮೇಶ್ವರ, ವಿಷ್ಣುವರ್ಧನ, ಎರಡನೇ ವೀರ ಬಳ್ಳಾಳ, ಕುಲೋತುಂಗ ಚೋಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಷ್ಣುವರ್ಧನ. ಈ ವಿಷ್ಣುವರ್ಧನ ನೃಪಕಾಮ, ಎರೆಯಂಗ ಮತ್ತು ಬಳ್ಳಾಳನ ನಂತರ ಬಂದಂತಹ ಪ್ರಮುಖ ಹೊಯ್ಸಳ ರಾಜ್ಯ ಅಂತಾನೆ ಹೇಳ್ಬೋದು. ಹಾಗೂ ಈ ವಂಶದ ಶ್ರೇಷ್ಠ ರಾಜನಾಗಿ ಚೋಳರಿಂದ ಗಂಗವಾಡಿಯನ್ನು ಗೆದ್ದು ತಳಕಾಡುಗೊಂಡ ಎಂಬ ಬಿರುದನ್ನ ಪಡೆದ ಅಂತಾನೆ ಹೇಳ್ಬೋದು. ಈ ವಿಷ್ಣುವರ್ಧನ ಚೋಳರಿಂದ ಗಂಗವಾಡಿಯನ್ನ ಗೆದ್ದು ತಳಕಾಡುಗೊಂಡು ಎಂಬ ಬಿರುದನ್ನ ಪಡೆದ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ: ಗಣಿತ ಸಾರ ಸಂಗ್ರಹ ಎಂಬ ಗಣಿತಶಾಸ್ತ್ರದ ಪುಸ್ತಕವನ್ನು ಬರೆದವರು ಯಾರು? ಜೀನಸೇನ, ವೀರಸೇನ, ಶಾಕಟಾಯನ, ಮಹಾವೀರಾಚಾರ್ಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾವೀರಾಚಾರ್ಯ. ಈ ಮಹಾವೀರಾಚಾರ್ಯರು ಗಣಿತ ಸಾರ ಸಂಗ್ರಹ ಎಂಬ ಗಣಿತಶಾಸ್ತ್ರದ ಪುಸ್ತಕವನ್ನ ಬರೆದಿದ್ದರು. ಹಾಗೂ ಇವರು 9ನೇ ಶತಮಾನದ ಜೈನ ಗಣಿತ ಶಾಸ್ತ್ರಜ್ಞರಾಗಿದ್ದರು ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ: ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಸಮೃದ್ಧವಾಗಿವೆ? ಕೋಲಾರ, ವಿಜಯಪುರ, ಬಳ್ಳಾರಿ, ಕೊಡಗು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಳ್ಳಾರಿ. ಈ ಬಳ್ಳಾರಿ ಜಿಲ್ಲೆಯು ಕಬ್ಬಿಣದ ಅದಿರಿನ ನಿಕ್ಷೇಪಗಳಿಂದ ಸಮೃದ್ಧವಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ: 1834ರಲ್ಲಿ ಬ್ರಿಟಿಷರು ಕರ್ನಾಟಕದಲ್ಲಿ ಯಾವ ರಾಜ್ಯವನ್ನ ಸ್ವಾಧೀನಪಡಿಸಿಕೊಂಡರು? ಆಪ್ಷನ್ ನೋಡೋದಾದ್ರೆ ಕೂರ್ಗ್, ವಿಜಯನಗರ, ಬೀದರ್, ಗುಲ್ಬರ್ಗಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕೂರ್ಗ್. 1834ರಲ್ಲಿ ಕೂರ್ಗ್ ರಾಜನು ಬ್ರಿಟಿಷರಿಗೆ ತನ್ನ ನಿಷ್ಠೆಯಿಂದ ಅಳುಗಾಡಿಸಲು ಪ್ರಯತ್ನಿಸಿದನು. ಇದು ಕೂರ್ಗ್ ಯುದ್ಧಕ್ಕೆ ಕಾರಣವಾಯಿತು. ನಂತರ ರಾಜ್ಯವನ್ನ ಅಂತಿಮವಾಗಿ ಸೇರಿಸಲಾಯಿತು ಮತ್ತು ಕೂರ್ಗ್ ಪ್ರಾಂತ್ಯವಾಗಿ ಹೊರಹೊಮ್ಮಿತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಏಳನೇ ಪ್ರಶ್ನೆ: ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮ ಯಾವುದು? ಆಪ್ಷನ್ ನೋಡೋದಾದ್ರೆ ಶಿವಾಪುರ, ವಿದುರಾಶ್ವತ, ಈಸೂರು, ಕಿತ್ತೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಈಸೂರು. ಈ ಈಸೂರು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿದ ಮೊದಲ ಗ್ರಾಮ ಅಂತಾನೆ ಹೇಳ್ಬೋದು. ಹಾಗೂ ಈ ಈಸೂರು ಕಂಡು ಬರುವಂತಹ ಜಿಲ್ಲೆ ಯಾವುದು ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಕಂಡುಬರುತ್ತದೆ.
ಸೊ ಈ ಇಸೂರು ಕಂಡು ಬರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ. ಹಾಗೂ ಇಡೀ ಕರ್ನಾಟಕದಲ್ಲಿ ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡ ಕೀರ್ತಿ ಈ ಈಸೂರು ಗ್ರಾಮಕ್ಕೆ ಸಲ್ಲುತ್ತದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಯಾರು ಸೋಲಲ್ಪಟ್ಟರು ಮತ್ತು ಕೊಲ್ಲಲ್ಪಟ್ಟರು? ಆಪ್ಷನ್ ನೋಡೋದಾದ್ರೆ ಟಿಪ್ಪು ಸುಲ್ತಾನ್, ಹೈದರ ಅಲಿ, ನಿಜಾಮ್ ಉದ್ ದೌಲ್, ಸೈಯದ್ ಬದ್ರಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ 1 ಟಿಪ್ಪು ಸುಲ್ತಾನ್. ಈ 4ನೇ ಆಂಗ್ಲೋ ಮೈಸೂರು ಯುದ್ಧವು ಎಷ್ಟರಲ್ಲಿ ಜರುಗಿತು ಅಂದ್ರೆ 1798ರಿಂದ 99ರಲ್ಲಿ. ಸೊ ಈ 4ನೇ ಆಂಗ್ಲೋ ಮೈಸೂರು ಯುದ್ಧವು 1798ರಿಂದ 99ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಹೈದರಾಬಾದ್ ಡೆಕ್ಕನ್ ವಿರುದ್ಧ ಮೈಸೂರು ಸಾಮ್ರಾಜ್ಯದ ನಡುವೆ ದಕ್ಷಿಣ ಭಾರತದಲ್ಲಿ ನಡೆದ ಸಂಘರ್ಷವಾಗಿದೆ. ಇದು 4 ಆಂಗ್ಲೋ ಮೈಸೂರು ಯುದ್ಧಗಳ ಅಂತಿಮ ಸಂಘರ್ಷವಾಗಿತ್ತು. ಈ ಸಂಘರ್ಷದಲ್ಲಿ ದೊರೆ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಹತನಾದ ಹಾಗೂ ಬ್ರಿಟಿಷರು ಮೈಸೂರು ರಾಜಧಾನಿಯನ್ನು ವಶಪಡಿಸಿಕೊಂಡರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ, ಯಾವ ಹೊಯ್ಸಳ ರಾಜನು ಚೋಳ ಸಾಮ್ರಾಜ್ಯದ ಸ್ಥಾಪಕ ಮತ್ತು ದಕ್ಷಿಣದ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದನು? ಆಪ್ಷನ್ ನೋಡೋದಾದ್ರೆ 1ನೇ ನರಸಿಂಹ, 2ನೇ ವೀರ ಬಳ್ಳಾಳ, 2ನೇ ವೀರ ನರಸಿಂಹ, 3ನೇ ನರಸಿಂಹ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 2ನೇ ವೀರ ಬಳ್ಳಾಳ. ಈ 2ನೇ ವೀರ ಬಳ್ಳಾಳನನ್ನ ಚೋಳ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲಾಗುತ್ತದೆ. 2ನೇ ವೀರ ಬಳ್ಳಾಳನನ್ನು ಚೋಳ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೆಯಲಾಗುತ್ತದೆ. ಹಾಗೂ ಈತನ ಪ್ರಸಿದ್ಧ ಬಿರುದು ಯಾವುದೆಂದರೆ ದಕ್ಷಿಣದ ಚಕ್ರವರ್ತಿ. ಸೊ ದಕ್ಷಿಣದ ಚಕ್ರವರ್ತಿ ಎಂದು ಈತನನ್ನ ಕರೆಯುತ್ತಿದ್ದರು. ಈ ಚೋಳ ಸಾಮ್ರಾಜ್ಯಕ್ಕೆ ಆಕ್ರಮಣಕಾರಿಯಾಗಿ ಬಂದಂತಹ ಪಾಂಡನನ್ನ ಸೋಲಿಸಿ ಈ 2ನೇ ವೀರ ಬಳ್ಳಾಳನು ರಾಜರಲ್ಲಿಯೇ ಶ್ರೇಷ್ಠ ಅರಸ ಎಂದು ಕರೆಸಿಕೊಂಡನು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಪದ್ಮಶ್ರೀ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ನೋಡೋದಾದ್ರೆ ಡಾಕ್ಟರ್ MC ಮೋದಿ, ಹುಮಾಯೂನ್ ಮಿರ್ಜಾ, ದೇವಿಕಾ ರಾಣಿ, ಗಣೇಶ್ ಗೋವಿಂದ್ ಖಾರ್ಕಾನಿಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹುಮಾಯೂನ್ ಮಿರ್ಜಾ. ಈ ಹುಮಾಯೂನ್ ಮಿರ್ಜಾ ಅವರು ಕರ್ನಾಟಕದಿಂದ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಅಂತಾನೆ ಹೇಳ್ಬೋದು. ಹಾಗೂ ಇವರ ನಾಗರಿಕ ಸೇವೆಗಳಿಗಾಗಿ ಈ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇವರ ನಾಗರಿಕ ಸೇವೆಗಳಿಗಾಗಿ ಈ ಪ್ರಶಸ್ತಿ ಇವರಿಗೆ ಲಭಿಸಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ, SAI ಅಭಯಾರಣ್ಯ ಎಂದು ಕರೆಯಲ್ಪಡುವಂತಹ ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಎಲ್ಲಿದೆ? ಆಪ್ಷನ್ ನೋಡೋದಾದ್ರೆ ಕೊಡಗು, ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕೊಡಗು. ಈ ಕೊಡಗು ಜಿಲ್ಲೆಯ SAI ಈ ಕೊಡಗು ಜಿಲ್ಲೆಯ SAI ಅಭಯಾರಣ್ಯವು ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಎಂದು ಕರೆಯಲಾಗುತ್ತದೆ. ಇದು 1.2 ಚದರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿದೆ ಅಂತಾನೆ ಹೇಳ್ಬೋದು. ಹಾಗೂ ಈ ಅಭಯಾರಣ್ಯವನ್ನ SAI ಟ್ರಸ್ಟ್ ನಿರ್ವಹಿಸುತ್ತಾ ಬಂದಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ಸುಂದರವಾದ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ? ಆಪ್ಷನ್ ನೋಡೋದಾದ್ರೆ ಚಾಲುಕ್ಯ, ಹೊಯ್ಸಳ, ಶಾತವಾಹನ, ರಾಷ್ಟ್ರಕೂಟ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಚಾಲುಕ್ಯ. ಈ ಬಾದಾಮಿಯ ಚಾಲುಕ್ಯರು ಮಹಾನ್ ನಿರ್ಮಾಣಕಾರರು ಹಾಗೂ ಕಲಾಭಿಮಾನಿಗಳು ಆಗಿದ್ದರು. ಹಾಗೂ ಇವರು ಬಾದಾಮಿ, ಐಹೊಳೆ ಹಾಗೂ ಪಟ್ಟದ ಕಲ್ಲುಗಳಲ್ಲಿ ಸುಂದರವಾದ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. 13ನೇ ಪ್ರಶ್ನೆ, ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಯಾರು? ಹರ್ಮನ್
ಗುಂಡರ್ಟ್, ಹರ್ಮನ್ ಮೋಂಗ್ಲಿಂಗ್, ಫರ್ಡಿನಂಡ್ ಕಿಟ್ಟಲ್ ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಫರ್ಡಿನಾಂಡ್ ಕಿಟ್ಟಲ್. ಈ ಫರ್ಡಿನಾಂಡ್ ಕಿಟ್ಟಲ್ ಅವರು 1894ರಲ್ಲಿ ಮೊದಲ ಕನ್ನಡ ಹಾಗೂ ಇಂಗ್ಲಿಷ್ ನಿಘಂಟನ್ನ ಬರೆದರು. ಈ ನಿಘಂಟು 1752 ಪುಟಗಳು ಹಾಗೂ 70,000 ಪದಗಳನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಇದು ಅವರ ಶ್ರಮದ ಫಲಶ್ರುತಿ ಅಂತಲೇ ಕರೆಯಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದ ಅತಿ ದೊಡ್ಡ ನದಿ ಯಾವುದು? ಕಾವೇರಿ, ಹೇಮಾವತಿ, ಕೃಷ್ಣ, ಘಟಪ್ರಭಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ. ಈ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿರುವ ಬ್ರಹ್ಮಗಿರಿ ಶ್ರೇಣಿಯ ತಲಕಾವೇರಿಯಲ್ಲಿ ಹುಟ್ಟಿದೆ ಹಾಗೂ ರಾಜ್ಯದ ಅತಿ ದೊಡ್ಡ ನದಿಯಾಗಿದೆ ಅಂತಲೇ ಹೇಳ್ಬೋದು. ಇದು ಹುಟ್ಟಿರುವಂತಹ ಸ್ಥಳ ಎಲ್ಲಿ ಅಂದರೆ ತಲಕಾವೇರಿ. ಈ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಬಳ್ಳಾರಿ, ಹಾಸನ, ಮೈಸೂರು, ಉಡುಪಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬಳ್ಳಾರಿ. ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಈ ಹಂಪಿ ಸ್ಮಾರಕಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹಾಗೂ ಈ ಹಂಪಿಯನ್ನು ಗ್ರೂಪ್ ಆಫ್ ಮ್ಯಾನ್ಯುಮೆಂಟ್ಸ್ ಎಂದು ಉಲ್ಲೇಖಿಸಲ್ಪಟ್ಟಿದೆ ಹಾಗೂ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ನೋಡೋದಾದ್ರೆ 1ನೇ ಬುಕ್ಕರಾಯ, 1ನೇ ಹರಿಹರ, ರಾಮಚಂದ್ರ ರಾಯರು, ದೇವರಾಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1ನೇ ಹರಿಹರ. ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ 1ನೇ ಹರಿಹರನಾಗಿದ್ದನು ಹಾಗೂ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸುವಲ್ಲಿ ಆತನ ತಮ್ಮನಾದಂತಹ 1ನೇ ಬುಕ್ಕರಾಯನ ಪಾತ್ರವೂ ಕೂಡ ಮಹತ್ವದಾಗಿತ್ತು ಅಂತಲೇ ಹೇಳಬಹುದಾಗಿದೆ. ಹಾಗಾಗಿಯೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂದ್ರೆ ಹರಿಹರ ಬುಕ್ಕರಾಯ ಅಂತಲೇ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ. ಯಾವ ವರ್ಷದಲ್ಲಿ ಮೈಸೂರಿಗೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು? ಆಪ್ಷನ್ ನೋಡೋದಾದ್ರೆ 1972, 1973, 1971, 1975. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1973. ಈ 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಹಾಗೂ ಆಗ ಇದ್ದ ಮುಖ್ಯಮಂತ್ರಿ ಯಾರಾಗಿದ್ರು ಅಂದ್ರೆ ಡಿ ದೇವರಾಜ್ ಅರಸ್ ಅವರು ಆಗಿದ್ದರು. ಹಾಗಾಗಿ ಈ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದಂತಹ ಕೀರ್ತಿ ಡಿ ದೇವರಾಜ್ ಅರಸ್ ಅವರಿಗೆ ಸಲ್ಲುತ್ತದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ ನೋಡೋದಾದ್ರೆ 1915, 1917, 1920, 1922. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1915. ಈ 1915ರಲ್ಲಿ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನವು ಜರುಗಿತು. ಈ ಸಾಹಿತ್ಯ ಸಮ್ಮೇಳನದ ಉದ್ದೇಶ ಏನಾಗಿರುತ್ತದೆ ಅಂದರೆ ಇದು ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಸಂಗೀತವನ್ನು ಉಳಿಸುವ ಮತ್ತು ಬೆಳೆಸುವ ಉದ್ದೇಶದಿಂದ ನಡೆಯುತ್ತದೆ ಅಂತಲೇ ಹೇಳ್ಬೋದು. ಹಾಗೂ ಮೊದಲ ಸಾಹಿತ್ಯ ಸಮ್ಮೇಳನವನ್ನು 1915ರಲ್ಲಿ HV ನಂಜುಂಡನಯ್ಯನವರು ಬೆಂಗಳೂರಿನಲ್ಲಿ ಪ್ರಾರಂಭಿಸಿದರು. ಹಾಗೂ ಪ್ರಸ್ತುತ ಜರುಗಿದ ಸಮ್ಮೇಳನ ಯಾವುದಾಗಿತ್ತು ಅಂದರೆ
ಅದುವೇ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ರು ಅಂದ್ರೆ ಡಾಕ್ಟರ್ ರಂಗೇಗೌಡರು. ಇನ್ನು ಜರುಗಿದಂತಹ ಸ್ಥಳ ಯಾವುದು ಅಂದ್ರೆ ಹಾವೇರಿ. ಎಷ್ಟನೇ ಸಾಹಿತ್ಯ ಸಮ್ಮೇಳನ ಅಂದ್ರೆ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಜರುಗಿತು. ಇದರ ಅಧ್ಯಕ್ಷತೆಯನ್ನ ಡಾಕ್ಟರ್ ರಂಗೇಗೌಡರು ವಹಿಸಿಕೊಂಡಿದ್ದರು. ಇನ್ನು 87ನೇ ಸಮ್ಮೇಳನವು ಜರುಗಬೇಕಾಗಿತ್ತು. ಕಾರಣಾಂತರಗಳಿಂದ ಈ ಸಮ್ಮೇಳನ ಜರುಗಿಲ್ಲ. ಆದರೆ 87ನೇ ಸಮ್ಮೇಳನವನ್ನ ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ನಲ್ಲಿ ಜರುಗಲಿದೆ. ಇದರ ಅಧ್ಯಕ್ಷರ ಹೆಸರು ಇನ್ನೂ ಅನೌನ್ಸ್ ಆಗಿಲ್ಲ. 19ನೇ ಪ್ರಶ್ನೆ, ಕರ್ನಾಟಕದ ಹೃದಯ ಭಾಗ ಯಾವುದು? ಕರ್ನಾಟಕದ ಹೃದಯ ಭಾಗ ಯಾವುದು? ಧಾರವಾಡ, ಕೊಡಗು, ದಾವಣಗೆರೆ, ಚಿತ್ರದುರ್ಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಾವಣಗೆರೆ. ಈ ದಾವಣಗೆರೆಗೆ ಕರ್ನಾಟಕದ ಹೃದಯ ಭಾಗ ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಇದು ಕರ್ನಾಟಕದ ಮಧ್ಯಭಾಗದಲ್ಲಿದೆ ಹಾಗೂ ಈ ಜಿಲ್ಲೆಯು ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಹಾವೇರಿ ಜಿಲ್ಲೆಗಳಿಂದ ಸುತ್ತುವರೆದಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಬಂದರು ಯಾವುದು? ಕರ್ನಾಟಕದ ಮೊದಲ ಬಂದರು ಯಾವುದು? ನವಮಂಗಳೂರು ಬಂದರು, ಬೇಲಿಕೇರಿ ಬಂದರು, ತದಡಿ ಬಂದರು, ಭಟ್ಕಳ ಬಂದರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ನವಮಂಗಳೂರು ಬಂದರು. ಈ ನವಮಂಗಳೂರು ಬಂದರನ್ನ ಮೇ 4, 1974ರಲ್ಲಿ ಈ ನವಮಂಗಳೂರು ಬಂದರನ್ನ ಮೇ 4, 1974ರಲ್ಲಿ ಭಾರತದ 9ನೇ ಪ್ರಮುಖ ಬಂದರು ಎಂದು ಘೋಷಿಸಲಾಯಿತು. ಇದನ್ನು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು 11 ಜನವರಿ 1975ರಲ್ಲಿ ಮಾಜಿ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿಯವರು 11 ಜನವರಿ 1975ರಂದು ಔಪಚಾರಿಕವಾಗಿ ಉದ್ಘಾಟಿಸಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ, ಕರ್ನಾಟಕದ 2ನೇ ರಾಜಧಾನಿ ಯಾವುದು? ಶಿವಮೊಗ್ಗ, ರಾಮನಗರ, ಬೆಳಗಾವಿ, ತುಮಕೂರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಳಗಾವಿ. ಈ ಬೆಳಗಾವಿ ಜಿಲ್ಲೆಯನ್ನು ಕರ್ನಾಟಕ ಸರ್ಕಾರವು ಕರ್ನಾಟಕದ 2ನೇ ರಾಜಧಾನಿಯನ್ನಾಗಿ ಮಾಡಲು ಪ್ರಸ್ತಾಪಿಸಿದೆ. ಆದ್ದರಿಂದ 2ನೇ ರಾಜ್ಯ ಆಡಳಿತ ಕಟ್ಟಡವಾದಂತಹ ಸುವರ್ಣಸೌಧವನ್ನ 11ನೇ ಅಕ್ಟೋಬರ್ 2012ರಲ್ಲಿ 11ನೇ ಅಕ್ಟೋಬರ್ 2012ರಲ್ಲಿ ಬೆಳಗಾವಿಯಲ್ಲಿ ಉದ್ಘಾಟಿಸಲಾಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಸುಂದರ ಜಿಲ್ಲೆ ಯಾವುದು? ಕರ್ನಾಟಕದ ಸುಂದರ ಜಿಲ್ಲೆ ಯಾವುದು? ಆಪ್ಷನ್ ನೋಡೋದಾದ್ರೆ ಬಾಗಲಕೋಟ, ಬಳ್ಳಾರಿ, ಮೈಸೂರು ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೈಸೂರು. ಈ ಮೈಸೂರು ಜಿಲ್ಲೆಯನ್ನ ಕರ್ನಾಟಕದ ಅತ್ಯಂತ ಸುಂದರವಾದ ಜಿಲ್ಲೆ ಅಂತಲೇ ಕರೆಯಬಹುದು. ಈ ಜಿಲ್ಲೆ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಈ ಮೈಸೂರು ಜಿಲ್ಲೆಯು ಚಾಮುಂಡಿ ಬೆಟ್ಟದ ತಳಹದಿಯಲ್ಲಿ ನೆಲೆಸಿದೆ ಮತ್ತು ಭವ್ಯವಾದ ಅರಮನೆಗಳು, ವಾಸ್ತುಶಿಲ್ಪಗಳು ಮತ್ತು ಜಲಪಾತಗಳಿಂದ ಅಲಂಕರಿಸಲ್ಪಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಕರ್ನಾಟಕದ ಸುಂದರ ಜಿಲ್ಲೆ ಯಾವುದು ಅಂದ್ರೆ ಮೈಸೂರು ಕರ್ನಾಟಕದ ಸುಂದರ ಜಿಲ್ಲೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 23ನೇ ಪ್ರಶ್ನೆ, ಯಲಹಂಕದ ನಾಡ ಪ್ರಭುಗಳ ಅತ್ಯಂತ ಜನಪ್ರಿಯ ಆಡಳಿತಗಾರ ಯಾರು? ಯಲಹಂಕದ ನಾಡು ಪ್ರಭುಗಳ ಅತ್ಯಂತ ಜನಪ್ರಿಯ ಆಡಳಿತಗಾರ ಯಾರು? ಹಿರಿಯ ಕೆಂಪೇಗೌಡ, ರಣಭೈರೇಗೌಡ, ಕೆಂಪೇಗೌಡ ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಹಿರಿಯ ಕೆಂಪೇಗೌಡ. ಈ ಹಿರಿಯ ಕೆಂಪೇಗೌಡರು ಯಲಹಂಕದ ನಾಡ ಪ್ರಭುಗಳ ಅತ್ಯಂತ ಜನಪ್ರಿಯ ಆಡಳಿತಗಾರರಾಗಿದ್ದರು. ಹಾಗೂ ರಣಭೈರೇಗೌಡ ಅಂತಿದೆ ಆಪ್ಷನ್ ಬಿ. ಸೊ ಈ ರಣಭೈರೇಗೌಡರು
ಯಲಹಂಕದ ನಾಡಪ್ರಭುಗಳ ವಂಶದ ಸ್ಥಾಪಕನಾಗಿದ್ದನು. ಯಲಹಂಕ ನಾಡಪ್ರಭುಗಳ ಸ್ಥಾಪಕ ಯಾರು ಅಂದ್ರೆ ರಣಭೈರೇಗೌಡರು. ಹಾಗೂ ಯಲಹಂಕದ ನಾಡಪ್ರಭುಗಳ ಅತ್ಯಂತ ಜನಪ್ರಿಯ ಆಡಳಿತಗಾರ ಯಾರು ಅಂದ್ರೆ ಹಿರಿಯ ಕೆಂಪೇಗೌಡ. ನೆಕ್ಸ್ಟ್ ಪ್ರಶ್ನೆ, ಬನವಾಸಿಯ ಹಳೆಯ ಹೆಸರೇನು? ಬನವಾಸಿಯ ಹಳೆಯ ಹೆಸರೇನು? ಕೋಲಾರ, ತುಮಕೂರು, ಕೊಂಕನಾಪುರ ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಂಕನಾಪುರ. ಈ ಬನವಾಸಿಯನ್ನು ಕರ್ನಾಟಕದ ಅತ್ಯಂತ ಹಳೆಯ ಪಟ್ಟಣವೆಂದು ಹೇಳಲಾಗುತ್ತದೆ. ಮೊದಲು ಕೊಂಕನಾಪುರ ಎಂದು ಕರೆಯಲಾಗುತ್ತಿತ್ತು. ಅಂದ್ರೆ ಈ ಬನವಾಸಿ ನಗರವನ್ನ ಮೊದಲು ಕೊಂಕನಾಪುರ ಎಂದು ಕರೆಯಲಾಗುತ್ತಿತ್ತು. ಇದು ದೇವಾಲಯದ ಪಟ್ಟಣವಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಬನವಾಸಿಯ ಹಳೆಯ ಹೆಸರು ಯಾವುದು ಅಂದ್ರೆ ಕೊಂಕನಾಪುರ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 25ನೇ ಪ್ರಶ್ನೆ, ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು? ಆಪ್ಷನ್ ನೋಡೋದಾದ್ರೆ 235, 224, 225, 230. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 224. ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂದ್ರೆ 224. ಈ ವಿಧಾನಸಭೆಗೆ ನಮ್ಮ ಕರ್ನಾಟಕದಲ್ಲಿ ಕೆಳಮನೆ ಅಂಥೇಳಿ ಕರಿತೀವಿ. ವಿಧಾನಸಭೆಯನ್ನ ಕೆಳಮನೆ ಅಂಥೇಳಿ ಕರಿತೀವಿ. ಇನ್ನು ವಿಧಾನ ಪರಿಷತ್ತನ್ನ ಮೇಲ್ಮನೆ ಅಂಥೇಳಿ ಕರಿತೀವಿ. ವಿಧಾನಸಭೆಯನ್ನ ಕೆಳಮನೆ ಅಂಥೇಳಿ ಕರಿತೀವಿ, ವಿಧಾನ ಪರಿಷತ್ತನ್ನ ಮೇಲ್ಮನೆ ಅಂಥೇಳಿ ಕರಿತೀವಿ. ಇನ್ನು ಕರ್ನಾಟಕದಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಅಂದ್ರೆ 224. ಹಾಗೂ ವಿಧಾನ ಪರಿಷತ್ಗಳ ಸಂಖ್ಯೆ ಎಷ್ಟು ಅಂದ್ರೆ 75. ಕರ್ನಾಟಕದ ವಿಧಾನ ಪರಿಷತ್ತಿನ ಸಂಖ್ಯೆ ಎಷ್ಟು ಅಂದ್ರೆ 75. ಇನ್ನು ಭಾರತದಲ್ಲಿ ಒಟ್ಟು 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಕಾರ್ಯನಿರ್ವಹಿಸುತ್ತಿದೆ ಅಂತಾನೆ ಹೇಳ್ಬೋದು. ಅವು ಯಾವುವು ಅಂದ್ರೆ ಉತ್ತರ ಪ್ರದೇಶ್, ಬಿಹಾರ್, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ. ಸೊ ಹೈಯೆಸ್ಟ್ ವಿಧಾನ ಪರಿಷತ್ತುಗಳ ಸೀಟ್ ಎಲ್ಲಿ ಹಂಚಿಕೆಯಾಗಿದೆ ಅಂದ್ರೆ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ 100. ಉತ್ತರ ಪ್ರದೇಶದಲ್ಲಿರುವಂತಹ ವಿಧಾನ ಪರಿಷತ್ತುಗಳ ಸಂಖ್ಯೆ ಎಷ್ಟಾಗಿದೆ ಅಂದ್ರೆ 100. ಬಿಹಾರ್ 75, ಮಹಾರಾಷ್ಟ್ರ 78, ಕರ್ನಾಟಕ 75, ಆಂಧ್ರ ಪ್ರದೇಶ್ 58, ಇನ್ನು ತೆಲಂಗಾಣ 40. ಈ ರೀತಿ ಭಾರತದಲ್ಲಿ ಒಟ್ಟು 6 ವಿಧಾನ ಪರಿಷತ್ತುಗಳು ಕಾರ್ಯನಿರ್ವಹಿಸುತ್ತಿವೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಈ ತರಗತಿ ಖಂಡಿತ ನಿಮಗೆ ಯೂಸ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಯಾಕೆಂದ್ರೆ ಕೇವಲ ಪ್ರಶ್ನೆ ಹಾಗೂ ಆನ್ಸರ್ ನೋಡ್ತಾ ಹೋದ್ರೆ ಖಂಡಿತ ನಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಆಗಲು ಸಾಧ್ಯವಿಲ್ಲ. ಆ ಆಪ್ಷನ್ಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಕಲೆ ಹಾಕ್ತಾ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಖಂಡಿತ ಸಕ್ಸಸ್ ನಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಆದಷ್ಟು ಆ ಪ್ರಶ್ನೆಗೆ 360 ಡಿಗ್ರಿಯಲ್ಲಿ ಆನ್ಸರ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ತರಗತಿ ಖಂಡಿತ ನಿಮಗೆ ಯೂಸ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಮನಸ್ಪೂರ್ವಕವಾಗಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಯಾಕೆಂದ್ರೆ ನೀವು ಎಷ್ಟು ಲೈಕ್ಸ್ ಕೊಡ್ತೀರೋ ಅಷ್ಟು ನನಗೆ ಇನ್ನೂ ಒಳ್ಳೆ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹಾಗಾಗಿ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವ್ರಿಗೆಲ್ಲರಿಗೂ ಈ ತರಗತಿನ ಶೇರ್ ಮಾಡ್ತಾ ಹೋಗಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.